ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸುಸ್ವಾಗತ. ಹಿಪ್ಪರಿಗೆ ಬ್ಯಾರೇಜ್ದಿಂದ 3 TMC ನೀರು ಹರಿದು ಹೋತು. ಯಾವ ಅಧಿಕಾರಿ ಸಸ್ಪೆಂಡ್ ಆಗಲಿಲ್ಲ, AWE ಆಗಲಿಲ್ಲ, ನಂತರ WE ಆಗಲಿಲ್ಲ. ಸೂಪರ್ಡೆಂಟ್ ಇಂಜಿನಿಯರ್ ಕೇವಲ ಹೋಗಿ ಬಂದರು, ಯಾರೂ ಒಬ್ಬರು ಆಗಲಿಲ್ಲ. 22ನೇ ಗೇಟ್ ಮುರಿದು ಹೋತು. ಅದ್ರ ಬಗ್ಗೆ ದುರ್ಲಕ್ಷ್ಯ ವಹಿಸಿದರು. ಈಗ ಮಹಾರಾಷ್ಟ್ರ ಕಡೆ ಮುಖ ಮಾಡ್ತಾಯಿದ್ದಾರೆ. ಮಹಾರಾಷ್ಟ್ರ ಜಲಾಶಯದಿಂದ ನಾವು 2 TMC ನೀರು ಬೇಕು, ಇಲ್ಲ ನಾವು ದಿವಾಳಿ ಆಗ್ತೇವೆ, ನಾವು ಏಪ್ರಿಲ್ ಮೇದಲ್ಲಿ ನಾವು ಸತ್ಯಾನಾಶ ಆಗ್ತೇವೆ, ನಮ್ಮ ಕಬ್ಬು ಬೆಳೆ ಹಾಳಾಗ್ತದೆ, ಮೇವು ಸಿಗೋದಿಲ್ಲ, ಕಬ್ಬು ನಷ್ಟ ಆಗ್ತದೆ. ಅಲ್ಲಿ ರೈತ ಮುಖಂಡರು ಇದನ್ನು ಈಗ ಹೇಳ್ತಾ ಇದ್ದಾರೆ. ಆವಾಗ ಬ್ಯಾರೇಜ್ ಮುರಿದ ನಂತರ, ಗೇಟ್ ಮುರಿದ ನಂತರ ಅಲ್ಲಿ ಹೋಗಿ ಸತ್ಯಾಗ್ರಹವನ್ನು ಕೂಡಬೇಕಾಗಿತ್ತು ಎಲ್ಲರೂ ಕೂಡಿ, ಇಡೀ ಹಳ್ಳಿ ಜನ. ಅಲ್ಲಿ ಎಷ್ಟು ಹಳ್ಳಿಗಳು, 700ಕ್ಕೂ ಹೆಚ್ಚು ಹಳ್ಳಿಗಳು ಇದರ ಅವಲಂಬನೆ ಇದ್ದಾರೆ. ಕೃಷ್ಣ ತೀರದ ಏನು ನದಿ ಇದೆ, ಅದಕ್ಕೆ ಅಡ್ಡಲಾಗಿ ಏನು ಬ್ಯಾರೇಜ್ ಕಟ್ಟಿದೆ, ತಮಗೆಲ್ಲ ಗೊತ್ತಿದೆ. ನಂತರ ಇದು 1 ಕೋಟಿ ರೂಪಾಯಿ ಕಬ್ಬು ನಷ್ಟ ಆಗ್ತದೆ. ಕಾಗವಾಡ, ಅತ್ನಿ, ರಾಯಬಾಗ್ ತಾಲೂಕಿನಲ್ಲಿ ಅಲ್ಲಿ ಬೆಳೀತಾರೆ. ನಷ್ಟ ಎಷ್ಟಾಗ್ತೈತೆ ನೀರು ಕೊಡಲಿಲ್ಲ ಅಂತಂದರೆ 35ರಿಂದ 40 ಲಕ್ಷ ಟನ್ ಕಬ್ಬು ಬೆಳೆ ಆಗ್ತದೆ. 1,500 ಕೋಟಿ ಹಾನಿ ಆಗ್ತದೆ ಅಂತ ಇಷ್ಟೆಲ್ಲ ತಮ್ಗೆ ಗೊತ್ತಿತ್ತು. ನಂತರ ಅನೇಕ ವಿಡಿಯೋಗಳನ್ನು ನಾವು ಆ ರೀತಿ ಮಾಡಿದ್ದು. ಅಧಿಕಾರಿಗೆ ಘೆರಾವ್ ಹಾಕ್ರಿ, ಅವ್ರನ್ನ ಬಿಡಕ್ಕೆ ಹೋಗಬೇಡ್ರಿ ಅಂತೇಳಿ. ಆದರೂ ಯಾರೂ ಗಮನಕ್ಕೆ ತರಲಿಲ್ಲ. ಈಗ ಸರ್ಕಾರದ ಮೊರೆ ಹೋಗ್ತದೆ. ಸರ್ಕಾರ ಏನೋ ಮಹಾರಾಷ್ಟ್ರದ ಸಚಿವರ ಜೊತೆ ಮಾತಾಡ್ತಾ ಇದೆ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಮುಖಂಡರು ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಅಂತ ಉಪಮುಖ್ಯಮಂತ್ರಿಗಳು ನಂದು HK ಪಾಟೀಲ್ರು ನೀವು ಯಾವಾಗ ಎಚ್ಚೆತ್ಕೊಳ್ಳೋದು? ಇನ್ನು 8-10 ದಿವಸದಲ್ಲಿ ಏನು ಮಹಾರಾಷ್ಟ್ರ ಜಲಾಶಯದಿಂದ ನೀರು ಬಿಡದೆ ಹೋದರೆ ದೊಡ್ಡ ಸಂಕಟ ಆಗ್ತೈತೆ. ಅದು ಈಗಾಗಲೇ ಕೂಗಾಟ, ಚೆರಡಾಟ, ನರಳಾಟ ನಡೆದಿದೆ. ಇನ್ನು 36,000ಕ್ಕೂ ಹೆಚ್ಚು ಹೆಕ್ಟರ್ ಬೆಳೆ ನಷ್ಟ ಆಗ್ತೈತೆ ಅಂತ ಅಂದಾಜು ಮಾಡಲಿಕ್ಕೆ ಭಯಾನಕ ಅನಿಸ್ತೈತೆ. ಅದು ಇದು ಅಧಿಕಾರ ದುರ್ಲಕ್ಷಿತ್ತು, ಸೋರಿಕೆ ಆಯಿತು. ಅದು 4-5 ವಿಡಿಯೋಗಳನ್ನು ನಾವು ಮಾಡಿದ್ದು. ಹಿಪ್ಪರಿಗೆ ಬ್ಯಾರೇಜ್ ಏನು 22ನೇ ಗೇಟ್ ಮುರಿತು, ಅದರ ರಿಪೇರಿ ದುಡ್ಡು ತೆಗೆದಾರೆ, ಬಣ್ಣ ಸುಣ್ಣದ ದುಡ್ಡು ತೆಗೆದಾರೆ, ಅದರ ರಿಪೇರಿ ಮಾಡಿಲ್ಲ. 22 ಗೇಟ್ ಇದು. 22ನೇ ಗೇಟ್ ಮುರಿದ ನಂತರ ನಿಧಾನವಾಗಿ ಹೋಗ್ತಾಯಿತ್ತು. ಅದನ್ನು ಏನಾದರೂ ತಂತ್ರಗಾರಿಕೆ ಮಾಡಿ ಅಥವಾ ಏನಾದರೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೂಡಿ ಅಲ್ಲಿ ಮಷಿನ್ ತಂದು ಅಥವಾ ಏನಾದರೂ ಮಾಡಿ ತಡೆಗಟ್ಟಬಹುದಿತ್ತು. ಇಲ್ಲ. ಯಾಕಂದ್ರೆ ಇವರು ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದಿಂದ ಉತ್ತರ ಬರ್ತಕ್ಕ ಮುಗಿದೋಗಿತ್ತಲ್ಲೇ. ಕೇವಲ 6 TMC ಕೆಪಾಸಿಟಿ ಇರುವಂಥದ್ದು ಅದು. ಈಗೇನು ಮಾಡೋರು, ಏಪ್ರಿಲ್ ಮೇ ಬಂತು, ಬರೋದಿದೆ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಈ ಹಳ್ಳಿಗರ ಏನು ಜನರ ಬೇಡಿಕೆ ಅದನ್ನು ಈಡೇರಿಸಬೇಕು. ಯಾಕಂದರೆ ಕಬ್ಬು ನಷ್ಟ ಆಗ್ತದೆ, ಮೇವು, ಕುಡಿಯೋ ನೀರು ಎಲ್ಲ ಸಮಸ್ಯೆ ಇದೆ ಈ 3 ತಾಲೂಕಿನಲ್ಲಿ. ಈ 3 ತಾಲೂಕಿನ MLAಗಳು ಕೂಡಿ ಸತೀಶ್ ಜಾರಕಿಹೊಳಿ ಕಡೆ ಭೇಟಿ ಆಗಬೇಕು. ಇವರು ಮಂತ್ರಿಗಳ ಕಡೆ ಭೇಟಿಯಾಗಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಈಗ ತಕ್ಷಣ ಆಗ್ಬೇಕಂತ ಕೆಲಸ ಇದು. ನೀವು ತಕ್ಷಣ ಮಾಡದೇ ಇದ್ದರೆ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತೈತೆ. ಮತ್ತು ಏನು ಸಂಬಂಧಿಸಿದಂಥ ಅಧಿಕಾರಿಗಳು ಏನಿದ್ದಾರೆ ಎಲ್ಲರೂ ಸಸ್ಪೆಂಡ್ ಆಗಬೇಕು. ಮೇನಾಗಿ ರಾಠೋಡ್ ಸಸ್ಪೆಂಡ್ ಆಗಬೇಕು. ಸೂಪರ್ಡೆಂಟ್ ಇಂಜಿನಿಯರ್ ಬೆಳಗಾವಿಯಲ್ಲಿ ಕುಳಿತುಕೊಂಡಿದ್ರು. ಅವರು ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿದ್ರು. ಆದರೆ ಅಲ್ಲಿ ಮುಖ್ಯಮಂತ್ರಿ ಬಂದಿದ್ದರು, ಅದೇ ದಿನ ಸೋರಿಕೆ ಆಗಿತ್ತು. ಅದರ ಇಲ್ಲಿ ಹೋರಾಟ ಆಗ್ತೈತೆ, ಮುಖ್ಯಮಂತ್ರಿ ಗಮನಕ್ಕೆ ಬರಬಾರ್ದು ಅಂಥೇಳಿ ಮುಖ್ಯಮಂತ್ರಿ ಆ ಕಡೆ ಹೋದರು. ಇವರು ಬಂದು ಅಲ್ಲಿ ಇಪ್ಪರಿಗೆ ಏನು 22ನೇ ಗೇಟ್ ಬಂದು ನಿಂತು ಇಲ್ಲಿ ಎನ್ಕ್ವೈರಿ ಮಾಡಬೇಕಾಗಿತ್ತು. WE ಇವ್ರದ, AWE ಇವರ, ಮತ್ತು ಇವರು AWE ಇದ್ದರು. ಅಲ್ಲಿ ಏನು ಆಗ್ತಾಯಿದೆ ಅನ್ನೋದು ಒಂದು ಪರಿಜ್ಞಾನ ಬೇಕಾಗಿತ್ತು. ಒಟ್ಟಾರೆ ರೈತ ಮುಖಂಡರು ಹೋರಾಟದ ಹಾದಿಯನ್ನು ಹಿಡಲೇಬೇಕು. ಯಾಕಂದ್ರೆ ಸರ್ಕಾರ ಹೋರಾಟಗಾರರಿಗೆ ಮಾತ್ರ ಮನ್ನಿತಾ ಇದೆ. ಸೀದಾ ಹಿಡಿದ್ರೆ ಯಾರೂ ಕೇಳುವಂಥ ಪರಿಸ್ಥಿತಿ. ಇನ್ನು ನೀರು ಬರದೇ ಹೋದರೆ ಹೈನುಗಾರಿಕೆ ನಿಂತು ಹೋಗ್ತಾಯಿದೆ. ಇದರ ಅರಿವು ಇರಬೇಕು. ಸರ್ಕಾರ ಪ್ರಥಮವಾಗಿ ಇದಕ್ಕೆ ಆದ್ಯತೆಯನ್ನು ಕೊಡಬೇಕು, ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು TV ಮಾಧ್ಯಮದವರು ಮತ್ತು ಪತ್ರಿಕೆಯವರು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕಾಗ್ತದೆ. ನಾವು ಸಣ್ಣ ಧ್ವನಿಯಲ್ಲಿ ಹೇಳ್ತಾ ಇದ್ದೇವೆ. ಆದರೆ ನೀವು ದೊಡ್ಡ ಧ್ವನಿ ಇದ್ದವರು ಅಲ್ಲಿ ಹಿಪ್ಪರಿಗೆ ಬ್ಯಾರೇಜ್ ವಸ್ತುಸ್ಥಿತಿ ಹೇಳಬೇಕು. ಅಲ್ಲಿಯ ಹಳ್ಳಿಗಳ ಏನು ಪರಿಸ್ಥಿತಿ ಇದೆ, ಏನು ರೈತ ಮುಖಂಡರು ಹೇಳಿಕೆಯನ್ನು ಪಡೆದು ಪ್ರಸಾರ ಮಾಡಿದರೆ ಸರ್ಕಾರ ಗಮನಕ್ಕೆ ಬರ್ತೈತೆ. ಅದು ಈಗಾಗಲೇ ಕೇವಲ ಮಾತುಕತೆ ನಡೆದೆ 15 ದಿವಸದಿಂದ. ಇನ್ನೊಂದು 15 ದಿವಸ ಮಾತುಕತೆ ಆದರೆ ಮತ್ತು ಫಲಪ್ರದ ಆಗ್ತೈತೆ ಬಿಡ್ತೈತೆ ಗೊತ್ತಿಲ್ಲ. ನಂತರ ಅವರು ಕೊಂಡ ತಗೋತಾರೋ ಅಥವಾ ಹಾಗೆ ಮಾನವೀಯತೆ ದೃಷ್ಟಿಯಿಂದ ಬಿಡ್ತಾರೆ, ಅದು ಸರ್ಕಾರಕ್ಕೆ ಬಿಟ್ಟ ವಿಷಯ. ನಾವು ಮಹಾರಾಷ್ಟ್ರದ ಸಚಿವರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಫಡ್ನವೀಸ್ CM ಅವರು ಏನು ಕೇಳ್ಕೋದಂದರೆ ಮಾನವೀಯತೆ ದೃಷ್ಟಿಯಿಂದ
ಈ ಹಿಪ್ಪರಿಗೆ ಬ್ಯಾರೇಜ್ಗೆ 2 TMC ನೀರನ್ನು ನೀವು ಬೇಗನೆ ಕೊಡಬೇಕು. ನಾಳೆ ಹೊತ್ತು ನೀವು ತಮ್ಮನ್ನು ಬೇಡಿದ್ದೇವೆ. ಅಲ್ಲಿವರೆಗೆ ಎಲ್ಚಿ ಬಾಗಲಿ. ನಮಸ್ಕಾರ.